ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಪತ್ನಿ ಸಹನಾ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿರೋದು. ರಾಜೀವ್ ಗೌಡ ಪತ್ನಿ ಸಹನಾ ರಾಜೀವ್ ಜೈಲಿಗೆ ಹೋಗಿದ್ದೆ, ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ, ಬಹಳ ಬೇಸರ ಆಯಿತು ಅಂತ ಹೇಳಿ ನಿನ್ನೆ ಬೆಳಗ್ಗೆ ಜೈಲಿನಲ್ಲಿ ರಾಜೀವ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ತುಂಬಾ ನೋವಾಯಿತು ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ಕರ್ತವ್ಯಗಳಲ್ಲಿ ಬೆಳಕು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದ್ರೆ ನಾನಿವಾಗ ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೆಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ದಯವಿಟ್ಟು ಅವರ ಆಶೀರ್ವದಿಸಿ ವಿಜಯನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಪತ್ನಿ ಸಹನಾ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿರೋದು. ರಾಜೀವ್ ಗೌಡ ಪತ್ನಿ ಸಹನಾ ರಾಜೀವ್ ಜೈಲಿಗೆ ಹೋಗಿದ್ದೆ, ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ, ಬಹಳ ಬೇಸರ ಆಯಿತು ಅಂತ ಹೇಳಿ ನಿನ್ನೆ ಬೆಳಗ್ಗೆ ಜೈಲಿನಲ್ಲಿ ರಾಜೀವ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ತುಂಬಾ ನೋವಾಯಿತು ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಕರ್ತವ್ಯಗಳಲ್ಲಿ ಬೆಳಕು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದ್ರೆ ನಾನಿವಾಗ ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೆಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ದಯವಿಟ್ಟು ಅವರ ಆಶೀರ್ವದಿಸಿ ವಿಜಯನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಪತ್ನಿ ಸಹನಾ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿರೋದು. ರಾಜೀವ್ ಗೌಡ ಪತ್ನಿ ಸಹನಾ ರಾಜೀವ್ ಜೈಲಿಗೆ ಹೋಗಿದ್ದೆ, ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ, ಬಹಳ ಬೇಸರ ಆಯಿತು ಅಂತ ಹೇಳಿ ನಿನ್ನೆ ಬೆಳಗ್ಗೆ ಜೈಲಿನಲ್ಲಿ ರಾಜೀವ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ತುಂಬಾ ನೋವಾಯಿತು ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಕರ್ತವ್ಯಗಳಲ್ಲಿ ಬೆಳಕು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದ್ರೆ ನಾನಿವಾಗ ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೆಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ದಯವಿಟ್ಟು ಅವರ ಆಶೀರ್ವದಿಸಿ ವಿಜಯನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ
ರಾಜೀವ್ ಗೌಡನ ಪತ್ನಿ ಸಹನಾ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿರೋದು. ರಾಜೀವ್ ಗೌಡ ಪತ್ನಿ ಸಹನಾ ರಾಜೀವ್ ಜೈಲಿಗೆ ಹೋಗಿದ್ದೆ, ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ, ಬಹಳ ಬೇಸರ ಆಯಿತು ಅಂತೇಳಿ ನಿನ್ನೆ ಬೆಳಗ್ಗೆ ಜೈಲಿನಲ್ಲಿ ರಾಜೀವ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ತುಂಬಾ ನೋವಾಯಿತು ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ಕರ್ತವ್ಯಗಳಲ್ಲಿ ಬೆಳಕು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಗೌಡರು ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತಹ ಶ್ರೀಯುತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೆಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ದಯವಿಟ್ಟು ಅವರ ಆಶೀರ್ವದಿಸಿ ವಿಜಯನ ನಾನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿ ಅವ್ರ ಬೆಂಬಲ ತೋರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಪತ್ನಿ ಸಹನಾ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿರೋದು. ರಾಜೀವ್ ಗೌಡ ಪತ್ನಿ ಸಹನಾ ರಾಜೀವ್ ಜೈಲಿಗೆ ಹೋಗಿದ್ದೆ, ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ, ಬಹಳ ಬೇಸರ ಆಯಿತು ಅಂತೇಳಿ ನಿನ್ನೆ ಬೆಳಗ್ಗೆ ಜೈಲಿನಲ್ಲಿ ರಾಜೀವ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ತುಂಬಾ ನೋವಾಯಿತು ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ಕರ್ತವ್ಯಗಳಲ್ಲಿ ಬೆಳಕು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಗೌಡರು ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತಹ ಶ್ರೀಯುತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೆಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ದಯವಿಟ್ಟು ಅವರ ಆಶೀರ್ವದಿಸಿ ವಿಜಯನ ನಾನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿ ಅವ್ರ ಬೆಂಬಲ ತೋರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ